ಅಮೆರಿಕ ಇರಾನ್ ನಡುವೆ ಸಮರ, ನಿಜವಾಯಿತು ಈತನ ಭವಿಷ್ಯವಾಣಿ. ಸ್ಪೇನ್ ತಂಡ ಫಿಫಾ ವಿಶ್ವಕಪ್ ಗೆಲ್ಲಲಿದೆ, ನಿಜವಾಯಿತು ಈತನ ಭವಿಷ್ಯ. ಜಗತ್ತನ್ನ ಕಾಡಲಿದೆ ಕೋವಿಡ್ ಸಾಂಕ್ರಾಮಿಕ, ಈತನ ಈ ಕಣಿಯೂ ಹುಸಿಯಾಗಲಿಲ್ಲ. ಈಗ ಮತ್ತೊಂದು ಸ್ಫೋಟಕ ಭವಿಷ್ಯ ಬಾಯ್ಬಿಟ್ಟಿದ್ದಾರೆ ಭಯಂಕರ ಭವಿಷ್ಯಕಾರ. ಏನದು? ಯಾರೀತ ನಿಖರ ಭವಿಷ್ಯ ನುಡಿಯುವ ಜೀವಂತ ನಾಸ್ಟ್ರಾಡಾಮಸ್? ಕೋವಿಡ್ ಮಹಾಮಾರಿ ಬರುತ್ತೆ ಅಂದಿದ್ದ, ಬಂದೇ ಬಿಡ್ತು. ಬ್ರಿಟನ್ ರಾಣಿ 2ನೇ ಎಲಿಜಬೆತ್ ನಿಧನ ಹೊಂತಾಳೆ ಎಂದಿದ್ದ, ಆಕೆ ಇನ್ನಿಲ್ಲವಾದಳು. ಅಮೆರಿಕ ಇರಾನ್ ನಡುವೆ ಸಂಘರ್ಷ ಶುರುವಾಗುತ್ತೆ ಅಂತ ವರ್ಷಕ್ಕೂ ಮೊದಲೇ ಹೇಳಿದ್ದ, ಅದು ಕೂಡ ನಿಜವಾಯಿತು. ವೆನಿಜುವೆಲಾ ದೇಶ ಮಹಾ ಬಿಕ್ಕಟ್ಟಿಗೆ ಸಾಕ್ಷಿಯಾಗತ್ತೆ ಅಂದಿದ್ದ, ವೆನಿಜುವೆಲಾ ಅಧ್ಯಕ್ಷರನ್ನ ಅಮೆರಿಕ ಸೇನೆ ಬಂಧಿಸುವ ಮೂಲಕ ಅದು ಕೂಡ ದಿಟವಾಯಿತು. ಜಾಗತಿಕ ಯುದ್ಧಗಳು ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳಿಗಿಂತ ಹೆಚ್ಚಾಗಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ, ಸೈಬರ್ ದಾಳಿಗಳು, ನೆಟ್ವರ್ಕ್ ಸ್ಥಗಿತ ಮತ್ತು ತಂತ್ರಜ್ಞಾನದ ದುರುಪಯೋಗದ ಮೂಲಕ ನಡೆಯಲಿದೆ ಎಂದು ಭವಿಷ್ಯ ನುಡಿದಿದ್ದ, ಅದು ಕೂಡ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಮರದಲ್ಲಿ ನಿಜವಾಯಿತು. ಈ ಬಾರಿ ಫಿಫಾ ವಿಶ್ವಕಪ್ನಲ್ಲಿ ಸ್ಪೇನ್ ತಂಡವೇ ಚಾಂಪಿಯನ್ ಆಗುತ್ತೆ ಅಂತ ಬಡ್ಕೊಂಡಿದ್ದ, ಅದು ಕೂಡ ಹುಸಿಯಾಗಲಿಲ್ಲ. ನಿಜ, ಈತ ಹೇಳೋ ಭವಿಷ್ಯವಾಣಿಗಳೆಲ್ಲ ನಿಜ ಆಗಿವೆ, ಒಂದಲ್ಲ ಎರಡಲ್ಲ. ಈತ ಯಾವುದೇ ಭವಿಷ್ಯ ಹೇಳಿದ್ರೂ ಅದು ನಿಜವಾಗತ್ತೆ. ಇಲ್ಲ, ಆ ಭವಿಷ್ಯವಾಣಿಗೆ ಪುಷ್ಟಿ ನೀಡುವಂತ ಘಟನೆಗಳು ಜಗತ್ತಿನಲ್ಲಿ ಸಂಭವಿಸುತ್ತೆ. ಇತ್ತೀಚೆಗೆ ಫಿಫಾ ವಿಶ್ವಕಪ್ನಲ್ಲಿ ಸ್ಪೇನ್ ವಿಶ್ವಕಪ್ ಗೆಲ್ಲುತ್ತೆ ಅನ್ನುವವರೆಗೂ ಈತ ಹೇಳಿದ್ದೆಲ್ಲವೂ ಕರಾರುವಕ್ಕಾಗಿ ಜರುಗಿದೆ. ಅಷ್ಟಕ್ಕೂ ಈಗ್ಯಾಕೆ ಈತ ಮತ್ತೊಮ್ಮೆ ಜಗತ್ತಿನಲ್ಲಿ ಸುದ್ದಿಯಾಗಿದ್ದಾನೆ? ಈತ ನುಡಿದಿರುವ ಮತ್ತೊಂದು ಭಯಾನಕ ಭವಿಷ್ಯವೇನು? ಅಷ್ಟಕ್ಕೂ ಈತ ಯಾರು, ಯಾವ ದೇಶದವನು, ಈತನ ಭವಿಷ್ಯವಾಣಿಯಲ್ಲಿರುವ ನಿಖರತೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಈತನ ಹೆಸರು ಅಥೋಸ್ ಸಾಲೋಮೆ, ಬ್ರೆಜಿಲಿಯನ್ನ ಭವಿಷ್ಯವಾಣಿಕಾರ. ಸಾಲೋಮೆ ಹೇಳೋ ಭವಿಷ್ಯಗಳೆಲ್ಲ ನಿಜವಾಗ್ತಿರೋದ್ರಿಂದ ಜಗತ್ತು ಈತನನ್ನ ಲಿವಿಂಗ್ ನಾಸ್ಟ್ರಾಡಾಮಸ್ ಅಂದ್ರೆ ಜೀವಂತ ನಾಸ್ಟ್ರಾಡಾಮಸ್ ಅಂತ ಕರೆಯುತ್ತೆ. ಭವಿಷ್ಯವಾಣಿಗಳನ್ನ ನಂಬುವ ಅಥವಾ ಆ ಕ್ಷೇತ್ರದಲ್ಲಿ ಜ್ಞಾನ ಆಸಕ್ತಿ ಉಳ್ಳವರಿಗೆ ನಾಸ್ಟ್ರಾಡಾಮಸ್ನ ಪರಿಚಯ ಇದ್ದೇ ಇರುತ್ತೆ. 16ನೇ ಶತಮಾನದ ಜನಪ್ರಿಯ ಫ್ರೆಂಚ್ ಜ್ಯೋತಿಷಿ ನಾಸ್ಟ್ರಾಡಾಮಸ್ ತನ್ನ ಪದ್ಯಗಳ ಮೂಲಕ ನುಡಿದಿರುವ ಅನೇಕ ಭವಿಷ್ಯವಾಣಿಗಳು ಸತ್ಯವಾಗಿವೆ. ಸಾಲೋಮೆ ಕೂಡ ನಾಸ್ಟ್ರಾಡಾಮಸ್ನಂತೆ ನಿಖರ ಭವಿಷ್ಯ ನುಡಿಯೋದ್ರಿಂದಲೇ ಜೀವಂತ ನಾಸ್ಟ್ರಾಡಾಮಸ್ ಎಂದೇ ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿದ್ದಾನೆ. ಇದೇ ಅಥೋಸ್ ಸಾಲೋಮೆ ಈಗ ಜಾಗತಿಕವಾಗಿ ಮತ್ತೊಮ್ಮೆ ಎಲ್ಲರ ಚಿತ್ತವನ್ನ ತನ್ನತ್ತ ಸೆಳೆದುಕೊಂಡಿದ್ದಾನೆ. ಅದು ಕೂಡ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ಹೇಳೋ ಮೂಲಕ ಪ್ರಪಂಚದಾದ್ಯಂತ ಸಂಚಲನ ಸೃಷ್ಟಿಸಿದ್ದಾನೆ. ಅಮೆರಿಕ ಇರಾನ್, ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಆರುವ ಮೊದಲೇ ಜಗತ್ತು ಮತ್ತೊಂದು ಮಹಾಯುದ್ಧಕ್ಕೆ ಸಾಕ್ಷಿಯಾಗುತ್ತೆ. ಅಪಾರ ಪ್ರಮಾಣದ ಸಾವು ನೋವು ಸಂಭವಿಸುತ್ತೆ. ನೈಸರ್ಗಿಕ ಸಂಪನ್ಮೂಲದ ಮೇಲಿನ ಆಧಿಪತ್ಯಕ್ಕಾಗಿ ನಡೆಯುವ ಈ ಯುದ್ಧ ಘನಘೋರವಾಗಿರುತ್ತೆ ಅಂತ ಬಾಂಬ್ ಸಿಡಿಸಿದ್ದಾನೆ. ಏನದು ಅಥೋಸ್ ಸಾಲೋಮೆ ಹೇಳಿದ ಭವಿಷ್ಯವಾಣಿ? ಈ ವರ್ಷದ ಆರಂಭದಲ್ಲಿ ಅಥೋಸ್ ಸಾಲೋಮೆ ಒಟ್ಟು 10 ಭವಿಷ್ಯವಾಣಿಗಳನ್ನ ನುಡಿದಿದ್ದು ಪ್ರತಿಯೊಂದು ಕೂಡ ನಿಜವಾಗುತ್ತಾ ಬಂದಿದೆ. ಈಗ ಸಾಲೋಮೆ ನುಡಿದಿರುವ ಮತ್ತೊಂದು ಭವಿಷ್ಯ ನಿಜವಾಗುವ ದಿನ ಹತ್ತಿರವಾಗತೊಡಗಿದೆ. ಇದೇ ಕಾರಣಕ್ಕೆ ಪ್ರಪಂಚದಾದ್ಯಂತ ಸಾಲೋಮೆ ಎಲ್ಲರ ಕೇಂದ್ರ ಬಿಂದುವಾಗಿದ್ದಾನೆ. ಅಷ್ಟಕ್ಕೂ ಅದೇನು ಅಂದ್ರೆ ಹವಾಮಾನ ಬದಲಾವಣೆಯಿಂದಾಗಿ ಆರ್ಕ್ಟಿಕ್ ವಲಯದ ಮಂಜುಗಡ್ಡೆಗಳು ವೇಗವಾಗಿ ಕರಗುತ್ತಿವೆ. ಈ ವೇಗದ ಕರಗುವಿಕೆಯಿಂದ ಅಲ್ಲಿ ಅಡಗಿರುವ ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲಗಳು ಬೆಳಕಿಗೆ ಬರಲಿದೆ. ಈ ಅಮೂಲ್ಯ ನೈಸರ್ಗಿಕ ಸಂಪನ್ಮೂಲಗಳನ್ನ ನಿಯಂತ್ರಿಸಲು ಜಾಗತಿಕ ಶಕ್ತಿಗಳ ನಡುವೆ ಹೊಸ ಯುದ್ಧ ಅಥವಾ ಸಂಘರ್ಷವೇ ನಡೆಯಲಿದೆ ಎಂದಿದ್ದಾನೆ. ಹವಾಮಾನ ಬದಲಾವಣೆಯಿಂದಾಗಿ ಆರ್ಕ್ಟಿಕ್ ಪ್ರಾಂತ್ಯದಲ್ಲಿ ಮಂಜು ಅತ್ಯಂತ ವೇಗವಾಗಿ ಕರಗುತ್ತಿದೆ. ಇದರಿಂದಾಗಿ ಹೊಸ ನೌಕಾ ಮಾರ್ಗಗಳು ಏರ್ಪಡಲಿವೆ. ಅಷ್ಟೇ ಅಲ್ಲ, ಹೊಸ ಆರ್ಥಿಕ ಸಂಪನ್ಮೂಲಗಳು ಪತ್ತೆಯಾಗಲಿವೆ. ಈ ಆರ್ಥಿಕ ಸಂಪನ್ಮೂಲಗಳಿಗಾಗಿ ರಷ್ಯಾ ಮತ್ತು ನ್ಯಾಟೋ ದೇಶಗಳ ನಡುವೆ ಭಯಂಕರ ಘರ್ಷಣೆ ನಡೆಯುವ ಎಲ್ಲಾ ಸಾಧ್ಯತೆಗಳಿವೆ. ಆ ವಲಯದಲ್ಲಿ ಅಡಗಿರುವ ನೈಸರ್ಗಿಕ ತೈಲ, ಅನಿಲ ಮತ್ತು ಹೊಸ ಹಡಗು ಸಂಚಾರ ಮಾರ್ಗಗಳನ್ನು ವಶಪಡಿಸಿಕೊಳ್ಳಲು ಜಾಗತಿಕ ಸೂಪರ್ ಪವರ್ ದೇಶಗಳ ನಡುವೆ ನೇರ ಯುದ್ಧ ಆರಂಭವಾಗಲಿದೆ. ಇದು ಪ್ರಮುಖ ದೇಶಗಳ ನಡುವೆ ಉದ್ವಿಗ್ನತೆಯನ್ನ ಹೆಚ್ಚಿಸುವುದರ ಜೊತೆಗೆ 3ನೇ ಮಹಾಯುದ್ಧದ ರೂಪ ಪಡೆಯಬಹುದು ಅಂತ ಸಾಲೋಮೆ ಪ್ರತಿಪಾದಿಸಿದ್ದಾನೆ. ಸಾಲೋಮೆ ನುಡಿದ ಭವಿಷ್ಯ ನಿಜವಾಗುತ್ತೆ ಅನ್ನೋದಕ್ಕೆ ರಷ್ಯಾದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಅಗಾಧ ಇಂಧನ ನಿಕ್ಷೇಪಗಳನ್ನ ತನ್ನ ವಶಕ್ಕೆ ಪಡೆಯಲು ರಷ್ಯಾ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಗುಪ್ತಚರ ಮಾಹಿತಿಯ ಪ್ರಕಾರ ರಷ್ಯಾ ಆರ್ಕಿಟಿಕ್ ವಲಯದ ಆಯಕಟ್ಟಿನ ಸ್ಥಳ ಮತ್ತು ತಾಂತ್ರಿಕವಾಗಿ ಪ್ರಮುಖವಾಗಿರುವ ಸ್ಥಳಗಳಲ್ಲಿ
ತನ್ನ ಅತ್ಯಾಧುನಿಕ ಕ್ಷಿಪಣಿ ವ್ಯವಸ್ಥೆಗಳನ್ನ ರವಾನಿಸುತ್ತಿದೆ. ರಷ್ಯಾದ ಈ ಕ್ಷಿಪಣಿ ಮರುಹಂಚಿಕೆಯು ಆರ್ಕಿಟಿಕ್ ಪ್ರದೇಶದಲ್ಲಿ ನ್ಯಾಟೋ ಒಕ್ಕೂಟದ ದೇಶಗಳೊಂದಿಗೆ ನೇರ ಘರ್ಷಣೆಗೆ ಕಾರಣವಾಗುವ ಸಾಧ್ಯತೆಯನ್ನ ಗಣನೀಯವಾಗಿ ಹೆಚ್ಚಿಸಲಿದೆ ಅಂತ ಸಾಲೋಮೆ ಆತಂಕ ವ್ಯಕ್ತಪಡಿಸಿದ್ದಾನೆ. ಅಷ್ಟೇ ಅಲ್ಲ, ಆಫ್ರಿಕಾದ ಸಾಹೆಲ್ ಪ್ರಾಂತ್ಯದ ಬಗ್ಗೆಯೂ ಸಲೋಮೆ ಕಳವಳ ವ್ಯಕ್ತಪಡಿಸಿದ್ದಾನೆ. ಉತ್ತರ ನೈಗರ್ ಪ್ರಾಂತ್ಯದಲ್ಲಿ ಪ್ರತ್ಯೇಕವಾದಿಗಳ ಪ್ರಾಬಲ್ಯ ಹೆಚ್ಚಲಿದೆ. ಪಾಶ್ಚಾತ್ಯ ದೇಶಗಳು ಹಿಂತಿರುಗಿದ ಬಳಿಕ ಈ ಪ್ರಾಂತ್ಯದ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನಿಸುತ್ತಿರುವ ದೇಶಗಳ ಮಧ್ಯೆ ಪರೋಕ್ಷ ಘರ್ಷಣೆ ನಡೆಯಲಿದೆ ಅಂತ ಸಾಲೋಮೆ ಭವಿಷ್ಯ ನುಡಿದಿದ್ದಾನೆ. ಏನಿದು ಸಾಲೋಮೆ ಬಳಸುವ ಕಪಾಲ ಸಂಖ್ಯಾಶಾಸ್ತ್ರ? ತಾನು ಕೇವಲ ಭವಿಷ್ಯಕಾರ ಮಾತ್ರವಲ್ಲ, ಪ್ಯಾರಾ ಸೈಕಾಲಜಿಸ್ಟ್ ಕೂಡ ಹೌದು ಎಂದು ಜೀವಂತ ನಾಸ್ಟ್ರಾಡಾಮಸ್ ಹೇಳಿಕೊಂಡಿದ್ದಾನೆ. ಬ್ರೆಜಿಲ್ನ ಅಥೋಸ್ ಸಾಲೋಮೆ ತಮ್ಮ ಭವಿಷ್ಯವಾಣಿಗಳನ್ನ ನುಡಿಯಲು ಕಪಾಲ ಎಂಬ ಪ್ರಾಚೀನ ಯಹೂದಿ ಆಧ್ಯಾತ್ಮಿಕ ಮತ್ತು ರಹಸ್ಯ ಜ್ಞಾನದ ಸಂಖ್ಯಾಶಾಸ್ತ್ರ ವಿಧಾನವನ್ನ ಬಳಸುತ್ತಿದ್ದಾನೆ. ಇದು ಒಂದು ರೀತಿಯಲ್ಲಿ ಕಾಲಜ್ಞಾನದಂತೆ. ಕಪಾಲ ಸಂಖ್ಯಾಶಾಸ್ತ್ರದ ವಿಶ್ಲೇಷಣೆ ಪದ್ಧತಿಯಲ್ಲಿ ಅಕ್ಷರಗಳಿಗೆ ಮತ್ತು ಪದಗಳಿಗೆ ನಿರ್ದಿಷ್ಟ ಸಂಖ್ಯೆಗಳಿರುತ್ತವೆ. ಸಾಲೋಮೆ ಜಾಗತಿಕ ಘಟನೆಗಳು, ಪ್ರಮುಖ ವ್ಯಕ್ತಿಗಳ ಹೆಸರುಗಳು ಮತ್ತು ದಿನಾಂಕಗಳನ್ನ ಗಣಿತ ಹಾಗೂ ಸಂಖ್ಯಾಶಾಸ್ತ್ರದ ಸೂತ್ರಗಳ ಮೂಲಕ ಅಂದಾಜಿಸುತ್ತಾನೆ. ಬ್ರಹ್ಮಾಂಡದಲ್ಲಿ ನಡೆಯುವ ಘಟನೆಗಳು ಮುಂಚಿತವಾಗಿಯೇ ಸಂಖ್ಯೆಗಳ ರೂಪದಲ್ಲಿ ಸಂಕೇತಿಸಲ್ಪಟ್ಟಿರುತ್ತೆ ಅನ್ನೋದು ಕಪಾಲ ಸಂಖ್ಯಾಶಾಸ್ತ್ರದ ನಂಬಿಕೆ. ಈ ಸಂಕೇತಗಳನ್ನೇ ಸಾಲೋಮೆ ಡಿಕೋಡ್ ಮಾಡುವ ಮೂಲಕ ಭವಿಷ್ಯವನ್ನ ಊಹಿಸುತ್ತಿರುವುದಾಗಿ ಹೇಳಿಕೊಂಡಿದ್ದಾನೆ. ಒಟ್ನಲ್ಲಿ ಇನ್ಮುಂದೆ ಪ್ರಪಂಚದಲ್ಲಾಗುವ ಹವಾಮಾನ ಬದಲಾವಣೆ ಕೇವಲ ಪ್ರಕೃತಿಯ ಮೇಲಷ್ಟೇ ಅಲ್ಲದೆ ಜಾಗತಿಕ ಸೂಪರ್ ಪವರ್ ರಾಷ್ಟ್ರಗಳ ನಡುವೆ ಯುದ್ಧದ ಕಿಡಿ ಹೊತ್ತಿಸಲು ವೇದಿಕೆಯಾಗಲಿದೆ. ಯುದ್ಧೋನ್ಮಾದದಲ್ಲಿರುವ ರಾಷ್ಟ್ರಗಳಿಗೆ ಕಾಲು ಕೆರೆದು ಜಗಳಕ್ಕಿಳಿಯುವ ಸನ್ನಿವೇಶ ಸೃಷ್ಟಿಯಾಗಲಿದೆ. ಮೂರನೇ ಮಹಾಯುದ್ಧ ಯಾವಾಗ ಅನ್ನೋ $1 ಮಿಲಿಯನ್ ಪ್ರಶ್ನೆಗೆ ಜಾಗತಿಕ ಹವಾಮಾನ ಬದಲಾವಣೆಯೇ ಅತಿದೊಡ್ಡ ಉತ್ತರವಾಗುವ ದಿನಗಳು ಹತ್ತಿರದಲ್ಲೇ ಇದೆ ಅನ್ನೋ ಸಾಲೋಮೆ ಭವಿಷ್ಯವಾಣಿಯನ್ನ ಯಾವುದೇ ಕಾರಣಕ್ಕೂ ತಳ್ಳಿ ಹಾಕುವಂತಿಲ್ಲ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.